ಇವತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಗುಜರಾತ್ನ ಗಾಂಧಿನಗರ ಸೀಟ್ನಿಂದ, ಪ್ರತಿಷ್ಠಿತ ಗಾಂಧಿನಗರ ಸೀಟ್ನಿಂದ ಅಮಿತ್ ಶಾ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾ ಇರುವಂತದ್ದು. ಈ ನಾಮಪತ್ರ ಸಲ್ಲಿಕೆ ವೇಳೆ ಎನ್ಡಿಎ ಶಕ್ತಿ ಪ್ರದರ್ಶನ ಕೂಡ ನಡೆಯುತ್ತೆ. ಎಲ್ಲ ಎನ್ಡಿಎ ಘಟಕ ದಳಗಳ ಮುಖ್ಯಸ್ಥರುಗಳು ಪಾಲ್ಗೊಳ್ತಾರೆ. ಉದ್ಧವ್ ಠಾಕ್ರೆ ಜೊತೆಗೆ ಅಕಾಲಿ ದಳದವರು, LJP ಅವರು ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ನಿತಿನ್ ಗಡ್ಕರಿ ಕೂಡ ಪಾಲ್ಗೊಂಡಿದ್ದಾರೆ. ಅಮಿತ್ ಶಾ ಅಡ್ವಾಣಿ ಅವರ ಸೀಟ್ನಿಂದ, ಲಾಲ್ ಕೃಷ್ಣ ಅಡ್ವಾಣಿ ಅವರು ಸ್ಪರ್ಧಿಸ್ತಾ ಬರ್ತಿದ್ದಂತಹ ಗುಜರಾತ್ನ ಗಾಂಧಿನಗರ ಕ್ಷೇತ್ರದಿಂದ ಅಮಿತ್ ಶಾ ಸ್ಪರ್ಧೆ ಮಾಡ್ತಾ ಇರುವಂಥದ್ದು. ಮಹಾತ್ಮ ಗಾಂಧಿ ಪುತ್ಥಳಿಗೆ ಗೌರವವನ್ನು ಅರ್ಪಿಸಿದ ಅಮಿತ್ ಶಾ ಹೂವಿನ ಮಾಲೆಯನ್ನು ಹಾಕಿ ಕೈ ಮುಗಿದು ಮಹಾತ್ಮ ಗಾಂಧಿ ಪ್ರತಿಮೆಗೆ ಬಳಿಕ ನಾಮಪತ್ರ ಸಲ್ಲಿಸೋಕೆ ಈಗ ಮುಂದಾಗಿದ್ದಾರೆ. ಒಂದು ಸಭೆಯನ್ನು ಕೂಡ ಇಟ್ಕೊಂಡಂಗೆ ಕಾಣಿಸ್ತಾ ಇದೆ. ಇಲ್ಲಿ ಅಮಿತ್ ಶಾ ಅವರ ಇವತ್ತಿನ ನಾಮಪತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲ ಬಾರಿಗೆ ಅಮಿತ್ ಶಾ ಈ ಮೂಲಕ ಲೋಕಸಭೆಯನ್ನ ಪ್ರವೇಶ ಮಾಡೋಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಚುನಾವಣೆಗೆ ಸ್ಪರ್ಧೆಯನ್ನ ಮಾಡಿರುವಂಥದ್ದು. ಸಂಸತ್ತನ್ನ ಅವರು ಆಲ್ರೆಡಿ ಪ್ರವೇಶ ಮಾಡಿದ್ದಾರೆ ರಾಜ್ಯಸಭೆಯ ಮೂಲಕ. ಆದರೆ ಜನರಿಂದ ನೇರವಾಗಿ ಆಯ್ಕೆಯಾಗಿ ಹೋಗುವಂತ ನಿರ್ಧಾರಕ್ಕೆ ಅಮಿತ್ ಶಾ ಈ ಬಾರಿ ಬಂದಿರುವಂಥದ್ದು. ಅಡ್ವಾಣಿ ಅವರ ವಯಸ್ಸಿನ ಹಿನ್ನೆಲೆಯಲ್ಲಿ ಅವರಿಗೆ ಈ ಸಲ ಟಿಕೆಟ್ ಅನ್ನ ಕೊಡಲಾಗಿಲ್ಲ. ಆ ಸ್ಥಾನದಿಂದ ಅಮಿತ್ ಶಾ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ.